ಬಿಜಾಪುರ ಜಿಲ್ಲಾ ತಿಕೋಟ ತಾಲೂಕು ಹೊನ್ನಾಳಿ ಗ್ರಾಮದಲ್ಲಿ ಹೋದ ವರ್ಷ ಒಂದು ದ್ರಾಕ್ಷಿಗೆ ತಳಗಡೆ ನೀರಲ್ಲಿ ಡ್ರಿಂಚಿಂಗ್ ಕೊಡಿಸಿದ್ದೀವಿ. ಒಂದು ಅದ್ಭುತ ಮಿರಾಕಲ್ ರಿಸಲ್ಟ್ ಬಂದಿದೆ. ಪ್ರತಿಯೊಬ್ಬರು ಕೂಡ ದ್ರಾಕ್ಷಿ ಬೆಳೆಗಾರರು ಖರ್ಚು ಕಡಿಮೆ, ಇಳುವರಿ ಜಾಸ್ತಿ. ಯಾಕಂದ್ರೆ ಸಾಕಷ್ಟು ನಾವು ಗೊಬ್ಬರ ಕಟ್ತೇವೆ. ಮಾರ್ನಿಂಗ್. ಇವತ್ತು ನಾವು ಎಲ್ಲಿದ್ದೇವಪ್ಪ ಅಂದ್ರೆ ತಿಕೋಟ ತಾಲೂಕದಲ್ಲಿ ಹೊನ್ನಾಳಿ ಗ್ರಾಮದಾಗ ನಾವು ಇವತ್ತಿದ್ದೇವೆ. ಒಂದು 15 ದಿನದ ಹಿಂದೆ ನಾವು ಆಕ್ಟಿವ್ ಮ್ಯಾಕ್ಸ್, ಆಕ್ಟಿವ್ ಜಾಮ್ ಆಕ್ಟಿವಿಟಿ ಕೊಟ್ಟಿದ್ದೆವು ಬಾಬುಲಾಲ್ ಗಂಡಿ ಸರ್ ಮತ್ತು ನಾವು ಮುಖಾಂತರ ಇಲ್ಲಿ ಮುತ್ತಪ್ಪ ಗುಗ್ರಿಯವ್ರ ಹೊಲಕ್ಕೆ ನಾವು ಇವತ್ತು ಬಾಲಿಸಿ ಅಂದ್ರೆ ಸಣ್ಣ ಕಾಳಿನಂಗೆ ಇದ್ದತ್ನಾಗ ಕೊಟ್ಟಿದ್ದೇವೆ. ಅದನ್ನು ಕೂಡ ಅಂದರೂ ಮಾಲ್ ಫುಲ್ಲು ಪರ್ಫೆಕ್ಟ್ ಐತಿ. ಗೊನೆ ನೋಡ್ಬೋದು. ಮತ್ತು ಅನ್ನೋದು ಇದನ್ನು ರೈತರು ಯೂಸ್ ಮಾಡೋದಂಥ ರೈತರು ಅದಾರ. ಇದನ್ನು ಅನಿಸಿಕೆ ಸ್ವಲ್ಪ ಹೇಳ್ರಿ, ಯಾಕಂದ್ರೆ ಇದು ಮಾಡಿದ್ರೆ ಗೊತ್ತೈತಿ ರೀ. ಇದರ ಫುಲ್ ಅನ್ಸೈತ್ರಿ. ಆದ್ರೆ ಇನ್ನೊಂದು ಡೋಸ್ ಕೊಟ್ಟಿದ್ರಪ್ಪ ಅಂದ್ರೆ ಫುಲ್ ಪರ್ಫೆಕ್ಟ್ ಆಗಿಬಿಡ್ತೈತ್ರಿ. ಈಗ ಏನಪ್ಪ ಅಂದ್ರೆ ಮಾಲ್ ವಜ್ಜಾಗೈತಿ. ನಿಮಗೆ ಅದಕ್ಕೆ ರಿಸಲ್ಟ್ ಬರೋ ಟೈಮ್ದಾಗ ಏನ್ ಮಾಡ್ರಿ, ಅಲ್ಲಿಯೇ ಕಟ್ ಮಾಡಿಬಿಟ್ರಿ, ಕಟಾಪ್ ಆಗೈತ್ರಿ, ಕಳ್ಕೊಂಡೈತ್ರಿ. ಈಗ ಏನ್ ಅನ್ಸೈತ್ರಿ ನಿಮಗೆ? ಸದ್ದ ಒಂದು ಲೆವೆಲ್ ಪಡ ನೋಡಿದ್ರ ಮೊದಲಿಗಿಂತ ಪರ್ಫೆಕ್ಟ್, ಸ್ವಲ್ಪ ಈಗ ಪರ್ಫೆಕ್ಟ್ ಆಗೈತ್ರಿ. ಇದನ್ನು ಕೂಡ ನೀವು ಆಜ್ ಪಕ್ಕದ ರೈತರಿಗೆ ಹೇಳ್ಬೋದ್ರಿ. ಯಾಕಂದ್ರೆ ಇದೇ ನಿಮ್ದು ಒಂದೇ ಲೆವೆಲ್ ಅದಾರ ಪಡಗಳು. ನೋಡಿದ್ರು 3 ಮಂದಿ ನೋಡಿದ್ರು ಪಡ ಒಂದೇ ಲೆವೆಲ್ ಅದಾರಿ. ಮಾಲ್ ಭಾಳ ಐತ್ರಿ. ಹಾ ರೀ, ಅದಕ್ಕೆ ಆಹಾರ ಕಡಿಮೆ ಆಗೈತ್ರಿ. ಆಹಾರ ಕಡಿಮೆ ಆಗೈತಿ. ಅದಕ್ಕೇನ ಜಾಸ್ತಿ ಮಾಡ್ಕೋರಿ. ಯಾಕಂದ್ರೆ ಈ ಸರ್ತ ನೀವು ಬೈ ಚಾನ್ಸ್ ಮಾಡಿದ್ರಿ. ಮಾಲು ತೋರಿಸಿರೋ ನೋಡ್ರಿ. ಮಾಲ್ ತಳಗಿನ ಮಾಲ್ ತಗೋರೋದು. ಮಾಲು ಸಿಕ್ಕಾಬಿಟ್ಟು ವಜ್ಜ ಐತ್ರಿ. ಮತ್ತೆ ಪಡ್ದಾಗ ನೋಡಿದ್ರೆ ಮಾಲ್ ನಿಮಗೆ ಹೆಂಗಲ್ ತಡಿತಿಲ್ರಿ. ನೋಡಿದ್ರ ಮಾಲ್ ನೋಡಿದ್ರ ಅದು ಆ ತರ ಅದ. ಹಾ ರೀ, ನೀರ್ ಹಿಡಿದಿಲ್ಲ ಅಂದ್ರೆ ನೋಡ್ರಲ್ಲ ನೋಡ್ರಿ ಕಾಳ. ಇದಕ್ಕೆ ನಾವು ನಡ್ತಿದ್ ನೀವು ಬರೀ ಡ್ರಿಪ್ ಕೊಟ್ಟು ಬಿಡ್ರಿ ನೀವು. ಒಂದು 15 ದಿನದಿಂದು ಕೂಡ ಮಾಲ್ ನೋಡ್ಬೋದು. ಯಾವ ಥರ ಸೈಜ್ ಬಂದದ. ಕಾಳು ಕೂಡ ಫ್ಲೋರ್ ಆಗ್ತಿದ್ದವು. ಇನ್ನು ಎಷ್ಟು ಉಬ್ಬಕ್ಕಿನ ನೋಡಿದ್ರೆ ಎಷ್ಟು ಉಬ್ಬ ಐತ್ರಿ ಗೊನಿ. ಬೇಸ್ ಪಾಡಾಗೈತ್ರಿ. ನೋಡ್ರಲ್ಲ ಮಾಲ್ ಬೆಳವಣಿಗೆ. ಇದು ಮಾಲಿನ ತಕ್ಕ ಗಿಡ ಅಲ್ರಿ. ನಾ ನೋಡ್ದಂಗ ಗಿಡ ನೀರ್ ನಮ್ಗ ಹಿಂಗ ಪೂರಾ